ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ನಮ್ಮ ದೇಹದಲ್ಲಿ 3 ಗ್ರಂಥಿಗಳಿದೆ ಅಂತ ಹೇಳ್ತೀವಿ. ಈ ಗ್ರಂಥಿಗಳು ನಮ್ಮ ಈ ಸ್ಥೂಲ ಶರೀರದಲ್ಲಿ ಅಥವಾ ಫಿಸಿಕಲ್ ಬಾಡಿಯಲ್ಲಿ ಕಾಣಿಸೋದಿಲ್ಲ. ಇದು ಎಥ್ರಿಕ್ ಬಾಡಿ ಅಥವಾ ಪ್ರಾಣ ಶರೀರದಲ್ಲಿ ಇರುತ್ತೆ. ಈ ಮೂಲ ಚಕ್ರಗಳಿದೆ ನಾನು ಹೇಳಿದ್ವಲ್ಲ, 7 ಚಕ್ರ ಇದೆ ಅದರಲ್ಲಿ. ಸೊ 6 ಚಕ್ರ, ಷಟ್ಚಕ್ರ ಪ್ಲಸ್ ಸಹಸ್ರಾರ ಅನ್ನೋದು ಅದು ಸಪ್ರೇಟ್ ಅಂತ ಹೇಳ್ತಾರೆ. ಈ 6 ಚಕ್ರದಿಂದ ಇದು ದೇವ್ರು ಇರ್ತಾನೆ. ಇವೆಷ್ಟು 6 ನಮ್ಮ ಅರಿಷಡ್ವರ್ಗಗಳನ್ನ ದಾಟದ ಮೇಲೆ ಇದಕ್ಕೆ ಸಿಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಮೂಲಾಧಾರ ಚಕ್ರ ಮತ್ತು ಸ್ವಾಧಿಷ್ಠಾನ ಚಕ್ರ ಕೆಳಗಡೆಗಿದೆ, ಅಲ್ಲಿ ಅದು ಬ್ರಹ್ಮ ಗ್ರಂಥಿ ಅಂತ ಹೇಳ್ತೀವಿ. ಮೂಲಾಧಾರ ಚಕ್ರದಲ್ಲಿ ಬ್ರಹ್ಮ ಗ್ರಂಥಿ ಅಂತ ಹೇಳ್ತೀವಿ. ಇದನ್ನು ನೀವು ಲಲಿತಾ ಸಹಸ್ರನಾಮದಲ್ಲೂ ಇರುತ್ತೆ, ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ ಮತ್ತು ರುದ್ರ ಗ್ರಂಥಿ ಅಂತ. ಮಣಿಪುರ ಮತ್ತು ಅನಾಹತದಲ್ಲಿ ವಿಷ್ಣು ಗ್ರಂಥಿ ಇರುತ್ತೆ. ವಿಷ್ಣು ಗ್ರಂಥಿ ಅನ್ನೋದು ಅನಾಹತ ಚಕ್ರದಲ್ಲಿರುತ್ತೆ, ಬಟ್ ಅದು ಮಣಿಪುರ ಅನಾಹತಕ್ಕೆ 2 ಸೇರಿ ಅದು ಗ್ರಂಥಿ ಇರುತ್ತೆ. ಆಮೇಲೆ ಆಜ್ಞಾ ಚಕ್ರದಲ್ಲಿ ರುದ್ರ ಗ್ರಂಥಿ ಇರುತ್ತೆ, ಅದು ವಿಶುದ್ಧಿ ಮತ್ತು ಆಜ್ಞಾ 2 ಸೇರಿ ಅದಕ್ಕೆ ಒಂದು ಗ್ರಂಥಿ. ಇವು 3 ಗ್ರಂಥಿಗಳನ್ನು ನಾವು ದಾಟಿ ಅದನ್ನು ಆದ ಮೇಲೆ ನಮಗೆ ಪರಮಾತ್ಮ ತತ್ವ ಇಲ್ಲಿ ಸಹಸ್ರ ಚಕ್ರದಲ್ಲಿ ನಮಗೆ ಕಾಣಿಸುತ್ತೆ. ಅದಕ್ಕೆ ನಾವು ಧ್ಯಾನ ಮಾಡಿದ್ರೆ ನಾವು ಪರಮಾತ್ಮ ತತ್ವವನ್ನು ನೋಡಬಹುದು ಅಥವಾ ಕಾಣಬಹುದು. ಧನ್ಯವಾದಗಳು.